ನಿಮಗೆ ಶೋನಲ್ಲಿ ನೀವು ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಕೆಲವೊಂದ್ಸತಿ ಏನಾಗತ್ತೆ ಅದು ಫೇವರಿಸಮ್ ಅಂತಾನೋ ಅಥವಾ ಬೇರೇನೋ ಯೋಚನೆ ಮಾಡ್ಕೊಂಡು ಹೆಂಗೋ ಅವರಿಗೆ ಉತ್ತಮ ಕೊಡೋದು ಇಲ್ಲ ಅವ್ರನ್ನ ಕ್ಯಾಪ್ಟನ್ ಮಾಡೋದು ಆಗ್ಬಿಡತ್ತೆ. ನಿಮಗೆ ಉತ್ತಮ ಸಿಗೋದಿಲ್ಲ ಯಾವಾಗ್ಲೂ, ಬಟ್ ರಕ್ಷಿತನಿಗೆ ಸಿಕ್ಕಿದ ಉತ್ತಮ ತಗೊಂಬಂದು ನಿಮಗೆ ಗಿಫ್ಟ್ ಅಂತ ಕೊಡ್ತಾರೆ. ನಿಮ್ಮ ರಕ್ಷಿತಾ ಬಾಂಡ್ ಬಗ್ಗೆ ಹೇಳಿ ಸರ್. ಅಂದರೆ ಆ ಹುಡುಗಿ ಇದ್ದಾಳಲ್ಲ ತುಂಬ ಸೆಲ್ಫ್ಲೆಸ್, ಅವಳ ಬಗ್ಗೆ ಯೋಚನೆ ಮಾಡಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಅವಳು ಅವಳ ಮನೆ ಅಂತ ಆಡಿದ್ಲು. ಆ್ಯಂಡ್ ಯಾವತ್ತು ಗೇಮ್ ಬಗ್ಗೆ ಅವಳು ಆಡ್ತಾನೆ ಇರಲಿಲ್ಲ. ಶಿ ವಾಸ್ ಜಸ್ಟ್ ಲಿವಿಂಗ್ ದೇರ್. ನಂಗೆ ಅದೇ ತುಂಬ ಖುಷಿ ಆಗ್ತಿದ್ದಿದ್ದು. ಆ್ಯಂಡ್ ಅವಳು ಸೆಕೆಂಡ್ ಟೈಮು ಒಂದು ಸೀಕ್ರೆಟ್ ರೂಮ್ ಹೋಗೋ ಮುಂಚೆ ನಾನು ಅವಳಿಗೆ ಒಂದು ಸಿಲ್ವರ್ ರಿಂಗ್ ಬಿಚ್ಬಿಟ್ಟು ಕೊಡ್ತೀನಿ. ಸೊ ಅಲ್ಲಿಂದ ಒಂದು ಕನೆಕ್ಷನ್ ಬೆಳೀತು ನಮಗೆ. ಅವಳು ಹೋದಾಗ ನನಗೆ ಆ ಮಿಸ್ಸಿಂಗ್ ಫೀಲಿಂಗ್ ಆಯ್ತು ಅವಾಗಿಂದಾನೆ. ಸೊ ಅವಾಗ ಸುದೀಪ್ ಸರ್ ಕೇಳಿದಾಗ ಅವಳು ನಂಗೆ ಉತ್ತಮ ಕೊಟ್ಲು. ತುಂಬ ಅಂದರೆ ತುಂಬ ಟಚಿಂಗ್ ಮೂಮೆಂಟ್, ಅದು ತುಂಬ ಖುಷಿ ಆಯಿತು. ಸೊ ಶಿ ವಿಲ್ ಗ್ರೋ. ಯಾಕಂದರೆ ಮನೇಲಿ ಎಲ್ಲರೂ ಅವಳಿಗೆ ಮಾತಾಡೋಕ್ಕೆ ಬರಲ್ಲ, ಚಿಕ್ಕ ಹುಡುಗಿ ಅಂತ ಹೇಳ್ತಾ ಇದ್ರು. ಬಟ್ ಅವಳು ಅಷ್ಟು ಮೆಚೂರ್ಡ್ ಇದ್ದಾಳೆ ಅಂದರೆ, ಒಬ್ಬರನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಳು ಅಂದರೆ, ಬಟ್ ಬೇರೆಯವರು ಅದನ್ನ ನೋಟಿಸ್ ಮಾಡಿ. ಸರ್ ನಾನು ಅವ್ರಿಗೆ ಎದುರುಗಡೆ ಮಾತಾಡ್ಸಿ ನನಗೆ ಫೀಲ್ ಆಯ್ತದ, ನಾನು ಒಂದು ಹಾಫ್ ಅನ್ ಅವರ್ ಮಾತಾಡ್ಸಿರ್ಬೋದು ಅನ್ಸುತ್ತೆ ಅವ್ರ ಜೊತೆಗೆ ಅಷ್ಟೇ. ಬಟ್ ತುಂಬಾ ಮೆಚೂರ್ ಇದ್ದಾರೆ ಅವ್ರು ಮಾತಾಡೋದು. ಅಂಡ್ ಅವ್ರ ಎನರ್ಜಿ ಸೀರಿಯಸ್ಲಿ ಸರ್, ಇಂಟರ್ವ್ಯೂನಲ್ಲೂ ಎಷ್ಟು ಮಾತಾಡಿದ್ದಾರೆ, ಎಷ್ಟು ಎನರ್ಜಿ ಇದೆ ಅಂದ್ರೆ ನಾನು ಬಹುಶಃ ಇಷ್ಟು ದಿನ ಯಾವ ಕಂಟೆಸ್ಟೆಂಟ್ ಅಲ್ವಾ ಎನರ್ಜಿ ನೋಡಿ, ತುಂಬಾ ಎನರ್ಜಿ. ಸೊ ಅದಕ್ಕೆ ಹುಡುಗಿ ಇಷ್ಟ. ಓಕೆ ಸರ್, ಇನ್ನು ನಿಮಗೊಂದು ಲಾಸ್ಟ್ ಕ್ವೆಶನ್. ನಿಮ್ಮ ಫಿಟ್ನೆಸ್ ಜರ್ನಿ ಇವಾಗ ನೆಕ್ಸ್ಟ್ ಹೇಗಿರುತ್ತೆ ಸರ್? ಯಾಕಂದ್ರೆ ನೀವು ಈಗಾಗಲೇ ಸಾಕಷ್ಟು ಸಾಧನೆ ಮಾಡಿದಿರಿ, ಸಾಕಷ್ಟು ಅಚೀವ್ಮೆಂಟ್ ಮಾಡಿದಿರಿ, ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಹೆಸರು ಮಾಡಿದಿರಿ. ಸೊ ನೆಕ್ಸ್ಟ್ ಏನ್ ಪ್ಲಾನ್ಸ್ ಇದೆ ಸರ್ ನಿಮ್ಗೆ? ಕಾಂಪಿಟೇಷನ್ ಮಾಡೋ ಪ್ಲಾನ್ ಇಲ್ಲ, ಯಾಕಂದ್ರೆ ನಂಗೊಂದು ಮೇಜರ್ ಆಕ್ಸಿಡೆಂಟ್ ಆಗಿ ಕಾಲೆಲ್ಲ ಮುರಿದೋಗುತ್ತೆ. ಬಟ್ ಫಿಟ್ನೆಸ್ ಅಲ್ಲಂತೂ ಇದ್ದೇ ಇರ್ತೀನಿ, ಲಿಫ್ಟ್ ಮಾಡೇ ಮಾಡ್ತೀನಿ. ಮತ್ತೆ ಮಾಡ್ಲಿಂಗ್ ಹೋಗ್ಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಮುಂಚೆ ಮಾಡ್ಲಿಂಗ್ ಮಾಡ್ತಾ ಇದ್ದೆ, ಒಂದು 5-6 ಇಯರ್ಸ್ ಮಾಡಿದ್ದೀನಿ. ಸೌತ್ ಇಂಡಿಯಾ ಗ್ಲಾಡ್ರಾಕ್ಸ್ ಕೂಡ ವಿನ್ ಆಗಿದ್ದೆ. ಸೊ ಇಲ್ಲಿ ವೀಕೆಂಡು ನಮ್ಮ ವೈಫ್ ಕಳಿಸೋ ಕಾಸ್ಟ್ಯೂಮಿಂದ ನನಗೆ ಖುಷಿ ಆಗೋಯ್ತು, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಇಲ್ಲ ಅಂತ. ಸೊ ಸುದೀಪ್ ಸರ್ ಯಾವಾಗ ಅಪ್ರಿಷಿಯೇಟ್ ಮಾಡೋದು. ಸೊ ಮಾಡ್ಲಿಂಗ್ ಅಲ್ಲಿ ಐ ವಾಂಟ್ ಟು ಡೂ ರ್ಯಾಮ್ ಶೋಸ್, ಯಾವ್ದಾದ್ರು ಬ್ರ್ಯಾಂಡ್ಗೆ. ಸೊ ಅದಕ್ಕೆಲ್ಲ ರ್ಯಾಮ್ ಶೋಸ್ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ, ಎಲ್ಲಾದ್ರೂ ಆಪರ್ಚುನಿಟಿ ಸಿಕ್ಕಿದ್ರೆ ಐ ಡೆಫಿನೆಟ್ಲಿ ಡೂ. ನಾವು ವೇಟ್ ಮಾಡ್ತಾ ಇದ್ದೀವಿ ಸರ್. ಬಹುಶಃ ನೀವು ಫಿಟ್ನೆಸ್ಗೆ ಅಂದ್ರೆ ನಿಮ್ಮ ಹೈಟಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ವೈಫ್ ಸೆಲೆಕ್ಷನ್ ತುಂಬಾ ಚೆನ್ನಾಗಿರ್ತಾ ಇದೆ ಸರ್. ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಾಸ್ಟ್ಯೂಮ್ಸ್ ಎಲ್ಲ ನಿಮಗೆ. ಅಂಡ್ ಬಹುಶಃ ಸೂರಜ್ಗೆ ಅನ್ಸುತ್ತೆ ತುಂಬಾ ಚೆನ್ನಾಗಿ ಕಾಸ್ಟ್ಯೂಮ್ ಕಳಿಸ್ತಾ ಇದ್ರು.